ಎಲ್ರಿಗೂ ನಮಸ್ತೆ. ಇದು ನಮ್ಮದು ಸಹಜ ಕೃಷಿ ತೋಟ. ಅಂದರೆ ಇಲ್ಲಿ 4 ತತ್ವಗಳು ಅಪ್ಲೈ ಆಗ್ತವೆ. ಅಂದರೆ ಒಂದು, ಯಾವುದೇ ರೀತಿ ರೈತ ಉಳುಮೆ ಮಾಡಿಲ್ಲ. ಆಮೇಲೆ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರವನ್ನು ಬಳಸಿಲ್ಲ. ಆಮೇಲೆ ಇತರೆ ಗೊಬ್ಬರಗಳನ್ನು ಯಾವುದು ಬಳಸಿದ್ದು ಕಡಿಮೆ. ಆಮೇಲೆ ಯಾವುದೇ ರೀತಿ ಕಳೆನಾಶಕ ಅಂತೂ ನಾವು ಬಳಸಿಲ್ಲ. ಆಮೇಲೆ ಯಾವುದೇ ರೀತಿ ಕೀಟನಾಶಕನೂ ಬಳಸಿಲ್ಲ. ಕೀಟನಾಶಕದೊಳಗೆ ಬೇವಿನ ಎಣ್ಣೆ ಸಹ ನಾವು ಯಾವುದೂ ಸಿಂಪಡಣೆ ಮಾಡಿಲ್ಲ. ಈ 4 ತತ್ವಗಳನ್ನು ಅನುಸರಿಸಿ ಇಲ್ಲಿ ನಾವು ಕೃಷಿಯನ್ನು ಅನುಸರಿಸಾಕತ್ತೀವಿ. ಇಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ ನಾನು. ಇಲ್ಲಿ ರಾಸಾಯನಿಕ ಕೃಷಿ ಬರೋಕ್ಕಿಂತ ಮುನ್ನ ರಾಗಿ ಮತ್ತು ನವಣೆ ಬೆಳಿತಿದ್ರು ಅಂತ. ಅದೇ ರೀತಿ ಈ ಸರಿ ನಾವು ಇಲ್ಲಿ ರಾಗಿ ಬೆಳೆ ಪ್ರಯತ್ನ ಮಾಡಕತ್ತೀವಿ. ಇದು ರಾಗಿ ಇನ್ನು ಫುಲ್ಲು ಈ ಸೈಡಿಗೆ ಏನೈತಿ ಫುಲ್ಲು ರಾಗಿ ಮಾಡಿದ್ದೀವಿ. ಇಲ್ಲಿ ಸೆಂಟ್ರು 30 ಅಡಿ ತೆಂಗಿದೆ. ಆಮೇಲೆ ಮೆಣಸು, ಆಮೇಲೆ ಅರಿಶಿನ, ಆಮೇಲೆ ಕರಿಬೇವು ಮತ್ತು ಅದೇ ರೀತಿ ನುಗ್ಗೆ. ಆಮೇಲೆ ಇದು ಇನ್ನೂ ಕಂಪ್ಲೀಟಾಗಿ ತೋಟ ನನ್ನ ಪ್ರಕಾರ ಅಂತಂದ್ರೆ ಇಲ್ಲಿ 15 ಅಡಿಗೆ ಒಂದು ಅಡಿಕೆ, ತದನಂತರ 7 ಅಡಿಗೊಂದು ಪಪ್ಪಾಯ ಬರಬೇಕು. ಅದು ಅವಾಗ ಇದು ನನ್ನ ಪ್ರಕಾರ ತೋಟ ಕಂಪ್ಲೀಟ್ ಆಗುತ್ತೆ. ಈ ರೀತಿ ನಮ್ಮದು ಸಹಜ ಕೃಷಿ ಬೆಳೀತಾ ಇದ್ದೀವಿ. ಲಾಸ್ಟ್ ಟೈಮ್ ಕೇಳ್ತಾಯಿದ್ರು, ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ರಿ, ಇದು ಹೆಂಗಿದೆ ನಿಮ್ಮ ತೋಟ ಅಂತ ಹೇಳಿ. ಈ ರೀತಿ ಕಳೆ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಬೆಳೀತಾ ಇದ್ದೀವಿ. ನಮ್ಮ ಅಪ್ಪಾಜಿರು ಹೇಳ್ತಾಯಿದ್ರು, ಈ ಹುಲ್ಲಿನಾಗ ರಾಗಿ ಬರಲ್ಲ ಹೋಗಿನಿತ್ತು ಅಂತ ಹೇಳಿ. ಬಟ್ ಇಲ್ಲಿ ನನ್ನ ತಿಳುವಳಿಕೆ ಏನಂತಂದ್ರೆ, ಇದು ಹುಲ್ಲ, ಬಟ್ ರಾಗಿನೂ ಹುಲ್ಲ. ನಾವು ರಾಗಿ ಹುಲ್ಲ ಅಂತ ಕರಿತೀವಿ. ಹಾಗಾಗಿ ಅದ್ರ ಜೊತೆಗೆ ಸ್ವಲ್ಪ ರಾಗಿ ಬೆಳೆಯಲಿ ಮಟ್ಟ ನಾವು ಬಯಲು ಮಾಡಿದ್ರೆ ಅದ್ರ ಜೊತೆಗೆ ಅದು ಹೊಂದಾಣಿಕೆ ಮಾಡ್ಕೊಂಡು ಬರುತ್ತೆ ಅಂತ ಅದೊಂದು ತಿಳುವಳಿಕೆ. ಮತ್ತು ಇಲ್ಲಿ ನಮಗೆ ಬಂದಂಥ ಸವಾಲು ಏನಂದ್ರೆ, ಇಲ್ಲಿ ಕಳೆ ತೆಗೆದು ಹೊರಗೆ ಹಾಕಬೇಕಿತ್ತು. ಇಲ್ಲೇ ಯಾಕೆ ನೀವು ಈ ರೀತಿ ಅದನ್ನು ಮಲ್ಚಿಂಗ್ ಮಾಡಿದ್ದೀರಾ ಅಂತ ನಮಗೆ ಬಂದಂಥ ಸವಾಲಿದೆ. ಇದು ಅವಾಗ ನಾವು ಅದ್ರ ಬಗ್ಗೆ ವಿಚಾರ ಮಾಡಿದಾಗ ನಾವು ಕಂಡುಕೊಂಡದ್ದೇನಂತಂದ್ರೆ, ಇದು ನಾವೇನಾದರೂ ಈ ಕಳೆ ಹುಲ್ಲನ್ನ ತೆಗೆದು ಹೊರಗೆ ಹಾಕಿದ್ರೆ ಮತ್ತು ಇಲ್ಲೇ ಕಳೆ ಬೆಳೆಯುತ್ತೆ. ಯಾಕಂದ್ರೆ ಮೊದಲು ಬಂದದ್ದು ಭೂಮಿ ಮೇಲೆ ಸಸ್ಯ ಪ್ರಭೇದ, ಆಮೇಲೆ ಬಂದದ್ದು ಪ್ರಾಣಿ ಪ್ರಭೇದ. ನಾವು ಎಷ್ಟೋ ಅದನ್ನು ನಿರ್ಮೂಲನೆ ಮಾಡೋಕ್ಕೆ ಹೋದ್ರೆ ಅದು ಹೋಗಲ್ಲ. ಯಾಕಂದ್ರೆ ಅದು ಸಸ್ಯ ಬಂದಕ್ಕೆ ಅದು ಬರುತ್ತೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಇಲ್ಲಿ ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿನೂ ತನ್ನ ಅಸ್ತಿತ್ವ ತಾನು ಇಲ್ಲಿ ಉಳಿಸಿ ಹೋಗ್ಬೇಕು ಅಂತ, ತಾನು ಉಳಿಸಿ ಹೋಗ್ಬೇಕು ಅಂತ ಅದು ಯಾವಾಗಲೂ ಪ್ರಯತ್ನ ಮಾಡ್ತಾಯಿರ್ತದೆ. ಇದು ಸಸ್ಯನಾಗಲಿ ಪ್ರಾಣಿನಾಗಲಿ. ಹಾಗಾಗಿ ಇದನ್ನು ನಾವು ನಿರ್ಮೂಲನೆ ಮಾಡೋಕ್ಕಿಂತ ಅದ್ರ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕಲ್ಲ, ಅದ್ರ ಜೊತೆ ಹೊಂದ್ಕೊಂಡು ಬೆಳಿಬೇಕಂತ ಅಂದ್ಕೊಂಡು ನಾವು ಅದ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಇಲ್ಲಿ ನಮಗೆ ಬೇಕಾದಂಥ ಆಹಾರ ಧಾನ್ಯಗಳಾಯ್ತು, ನಮಗೆ ಬೇಕಾದಂಥ ಬೆಳೆಗಳನ್ನು ನಾವು ಇಲ್ಲೇ ಬೆಳ್ಕೊಳಕತ್ತೀವಿ. ಇದು ಕ್ರಮೇಣವಾಗಿ ನಿರಂತರವಾಗಿ ಐಕಾಂತಿಕದ ಜೊತೆ ಟಚ್ಚಲ್ಲಿರೋದ್ರಿಂದ ಈ ಅರಿವು ಮತ್ತು ತಿಳುವಳಿಕೆಗಳು ನಮಗೆ ಹೆಚ್ಚಾಗ್ತಾ ಇದ್ದವು. ಇಷ್ಟು ನಮ್ಮದು ಸಹಜ ಕೃಷಿಯಲ್ಲಿ ನಾವು ಈ ರೀತಿ ಪ್ರಯತ್ನ ಮಾಡಿ ಅದ್ರ ಜೊತೆಗೆ ಅಥವಾ ಪ್ರಕೃತಿ ಜೊತೆಗೆ ಹೊಂದಿಕೊಂಡು ಕೃಷಿ ಮಾಡ್ತಾ ಇರೋದು ಹೀಗಿದೆ ನೋಡಿರಿ. ನಾವಿಲ್ಲಿ ಯಾವುದೇ ಇಳುವರಿ ಜೊತೆಗೆ ಬಿದ್ದಿಲ್ಲ. ಅಷ್ಟೇ ಇಳುವರಿ ಬೇಕು ನಮಗೆ, ಅಷ್ಟೇ ಬೇಕು ಅಂತ ಹೇಳಿ ಪ್ರಕೃತಿಯಲ್ಲಿ ನಮಗೆ ಎಷ್ಟು ಬರುತ್ತಲ್ಲ ಅದ್ರ ಜೊತೆಗೆ ವೈವಿಧ್ಯವಾಗಿ ನಮಗೇನು ಇಲ್ಲಿ ಬೆಳೆಯೋಕ್ಕೇನು ಸಾಧ್ಯ ಐತಿ ಅದನ್ನೆಲ್ಲ ತೊಗೊಂಡು ಮಾಡ್ಕೊತ ಈ ರೀತಿ ಹೊಂಟೀವಿ. ನೆಕ್ಸ್ಟ್ ಇದು ರಾಗಿದು ಏನಾಗುತ್ತೆ ಅಂತ ನಮಗೆ ಕ್ಯೂರಿಯಸ್ ಐತಿ. ಇದು ನಮ್ಮ ಅಪ್ಪಾಜಿರು ಹಂಗೆ ಹೇಳಿದಾರೆ, ನಮ್ಮ ತಿಳುವಳಿಕೆ ಹಿಂಗೆ ಐತಿ. ಬಟ್ ಈ ರಾಗಿ ಬೆಳೆದಿಂದ ಗೊತ್ತಾಗುತ್ತೆ ಅದು ಏನಂತ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ, ನಾವು ಇಲ್ಲಿ ಡ್ರ್ಯಾಗನಿ ಮಲ್ಚಿಂಗ್ ಮಾಡಿದ್ದೀವಿ. ಏನು ಮಾಡಿದ್ದೀವಿ, ಗೊಂಜಾಳ ಸೊಪ್ಪಿ ದಂಟು ಹಾಕಿದ್ದೀವಿ. ಬಟ್ ಇದು ರಾಗಿ ಬೆಳೆದಿಂದ ಅಂದರೆ ಇದು ಪ್ರತಿ ಸರಿ ನಾವು ಇದು ಒಂದೇ ಮಲ್ಚಿಂಗ್ ಮಾಡಿದ್ವಿ ಅಂತಂದ್ರೆ ಇದಕ್ಕೆ ರೋಗ ಬರೋ ಚಾನ್ಸಸ್ ಐತಿ. ಅಂದರೆ 3 ವರ್ಷವೂ ಇದೇ ಮಾಡಿದ್ವಿ ಅಂತಂದ್ರೆ ಈ ದಂಟು ಜಾತಿ ಅಥವಾ ದಂಟು ಪ್ರಭೇದದ್ದು ಮಾಡೀವಿ. ನೆಕ್ಸ್ಟ್ ಈಗ ಹುಲ್ಲಿನ ಪ್ರಭೇದದ್ದು ಮಾಡ್ತೀವಿ ಮಲ್ಚಿಂಗ್. ಇದೇ ರಾಗಿನ ಬೆಳೆದಾಗಿಂದ ಇದನ್ನ ಇಲ್ಲೇ ನಾವು ತನಿ ಅಷ್ಟಕ್ಕೆ ಹೋಗ್ಕೊಂಡು ಇದನ್ನ ಕೂತು ಇಲ್ಲೇ ಮಲ್ಚಿಂಗ್ ಮಾಡಿಬಿಡೋದು.
ಅದು ನಮಗೆ ಡ್ರ್ಯಾಗನ್ನಿಗೆ ಆ್ಯಕ್ಚುಲಿ ನಾವು ಇಲ್ಲಿ ಮಲ್ಚಿಂಗ್ ಮಾಡಲೇಬೇಕು. ಯಾಕಂದರೆ ಇದ್ರ ಬೇರೆ ಮೇಲ್ಗಡೆ ಇರೋದ್ರಿಂದ ಇಲ್ಲೇನಾದರೂ ಕಳೆಗಳು ಜಾಸ್ತಿ ಬೆಳೆದು ಅಂತಂದ್ರೆ ನಮಗೆ ಡ್ರ್ಯಾಗನ್ ಇಳುವರಿ ಅಥವಾ ಡ್ರ್ಯಾಗನ್ ಹಳದಿಯಾಗಿ ಅದಕ್ಕೆ ರೋಗ ಬರೋ ಚಾನ್ಸಸ್ ಐತಿ. ಇದನ್ನ ಒಂದು ವರ್ಷ ನಾವು ಅನುಭವಿಸೀವಿ. ಹಾಗಾಗಿ ಇದ್ರದ್ದು ಅರಿವಾದಾಗಿಂದ ಈ ರೀತಿ ಮಾಡ್ತಾಯಿದ್ದೇವೆ. ಈ ರೀತಿ ನಮ್ಮದು ಸಹಜ ಕೃಷಿ ಮತ್ತು ಸಹಜ ಬದುಕು ಈ ರೀತಿ ಹೊಂದಾಣಿಕೆ ಮೂಲಕ ಹೊಂಟಿದೆ. ಧನ್ಯವಾದ.